ಮಕ್ಕೋಣ ನಾವು ಹಿಂದಿನವ ಅವು ಏನಾರ ಬಿದ್ದ ಅಂದರೆ ಅಪ್ಪ ದೋಸ್ತ ಹೇಳ್ತೇನೆ. ಅಲ್ಲಣ್ಣ ಹಿಂದೆ ನೋಡ್ಬೇಕಲ್ಲಣ್ಣ. ಫುಲ್ ಎಕ್ಸ್ಪ್ರೆಸ್ ವೇ ತುಂಬೈತೆ ನೋಡ್ರಿ. ಇಮ್ಯಾಜಿನ್ ಮಾಡ್ಕೊರಿ ಸಿಂಗಲ್ ರೋಡ್ ಇದ್ದಾಗ ಹೆಂಗೆ ಹೋಗ್ತಿದ್ರು ಅನ್ನೋದು ಇಮ್ಯಾಜಿನ್ ಮಾಡ್ಕೊರಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇದು ನಮ್ಮ ಲಾಸ್ಟ್ ಡೇ ಕೂರ್ಗ್ ಆಮೇಲೆ ಕಬಿನಿ ಸೀರೀಸ್ದು ಲಾಸ್ಟ್ ಡೇ ಇದು. ನಾವೆಲ್ಲ ಹೋಮ್ ಸ್ಟೇಯಿಂದ ಎಲ್ಲ ಲಗೇಜ್ ತಂದು ಎಲ್ಲ ಗಾಡಿಗೆ ಪ್ಯಾಕ್ ಮಾಡಿದ್ವಿ. ಪ್ಯಾಕ್ ಮಾಡಿ ಈಗ ನೆಕ್ಸ್ಟ್ ಬೆಂಗಳೂರು ಕಡೆ ಹೋಗ್ಬೇಕು. ಟೈಮ್ ಎಷ್ಟಾತಂದ್ರೆ 8:30 ಆಗೈತಿ. ಎಲ್ಲ ಗಾಡಿನೂ ಪ್ಯಾಕ್ ಮಾಡತ್ತಾರ, ಅಂದ್ರೆ ಲಗೇಜ್ ಹಾಕತ್ತಾರ ಬಂಜಿ. ಇವತ್ತು ಈಗ ನಾ ಏನು ಹೊಡತ್ತೇನೆ ಅಂದ್ರೆ MT ಹೊಡತ್ತೇನೆ, MT-15. ಅಮ್ಯ ಡಾಮಿನರ್ ಹೊಡತ್ತಾನ, ನಿಕ್ಯ ಎಕ್ಸ್ಪಲ್ಸ್ ಹೊಡತ್ತಾನ, ನಾನು ನಿಕ್ಯನ ಗಾಡಿ ಹೊಡತ್ತೇನೆ. ಮಸ್ತ್ ನಮಗೆ ರಾಜ ಮರ್ಯಾದೆ ಕೊಟ್ಟು ಬೀಳ್ಕೊಟ್ರೆ ನಮ್ಮ ಹೋಮ್ ಸ್ಟೇ ಓನರ್ಸ್. ಹೋಮ್ ಸ್ಟೇ ಅಲ್ಲದ ಲಾಡ್ಜ್ ಥರನೇ, ಬರೀ ಫುಡ್ ಗಿಡ್ ಏನಿಲ್ಲ. ಇವಾಗ ಗೋಣಿಕೊಪ್ಪಲು ಸ್ಟಾಪ್ ನಮ್ಮದು. ಗೋಣಿಕೊಪ್ಪಲು ಒಳಗೆ ಬ್ರೇಕ್ಫಾಸ್ಟ್ ಮಾಡಬೇಕು, ಆಮೇಲೆ ಪೆಟ್ರೋಲ್ ಹಾಕ್ಸ್ಬೇಕು. ಗೋಣಿಕೊಪ್ಪಲೊಳಗೆ ಪೆಟ್ರೋಲ್ ಹಾಕಿಸಿ ಅಲ್ಲಿಂದ ನಾವು ಏನಂದ್ರೆ ನೆಕ್ಸ್ಟ್ ಮೈಸೂರು ರೂಟ್ ಮೋಸ್ಟ್ಲಿ ಮತ್ತೆ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಒಳಗೆ ಹಾಸೆ ಹೋಗ್ಬೇಕು ಮೈಸೂರಿಗೆ. ನೋಡೋಂತ ಮಜಾ ಬರ್ತೈತಿ. ಆಮೇಲೆ ಇನ್ನೊಂದು ಪ್ಲ್ಯಾನ್ ಏನಂದ್ರೆ ಇವತ್ತು ಜಲ್ದಿ ಅಂದ್ರೆ ಮೈಸೂರು ಜಲ್ದಿ ರೀಚ್ ಆಕ್ಕೇವಿ ಮೋಸ್ಟ್ಲಿ. ಆದ್ರೆ ಚಾಮುಂಡಿ ಬೆಟ್ಟಕ್ಕೊಂದು ಹೋಗಿ ಆಮೇಲೆ ಬೆಂಗಳೂರಿಗೆ ಹೋಗೋ ಪ್ಲ್ಯಾನ್ ಐತಿ. ಸೊ ನೋಡ್ಬೇಕು. ಗೋಣಿಕೊಪ್ಪಲೊಳಗೆ ಪೆಟ್ರೋಲ್ ಹಾಕ್ಸತ್ತೇವೆ, ಗಾಡಿ ನಿಲ್ಲಿಸಿ ಎಲ್ಲ ಗಾಡಿಗೂ. ಈಗ ಒಂದು ಫುಲ್ ಟ್ಯಾಂಕ್ ಮಾಡಿಸ್ತೀವಿ. ಫುಲ್ ಟ್ಯಾಂಕ್ ಮಾಡಿಸಿ ಮುಂದೆ ಒಂದು ಕಡೆ ಬ್ರೇಕ್ಫಾಸ್ಟ್ ಪಾಯಿಂಟ್ ಇದೆ ಅಂತ, ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಮುಂದೆ ಸಾಗೋದು. ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸಿದ್ವಿ. ಆಗಲೇ ₹1 ಜಾಸ್ತಿ ಆಗೈತಿ. ನೆನ್ನೆ ನ್ಯೂಸ್ ಬಂದಿತ್ತು ಪೆಟ್ರೋಲ್ ಡೀಸೆಲ್ ₹1 ಜಾಸ್ತಿ ಅಂತ. ಸೊ ಆವಾಗಲೇ ₹1 102 ಇದ್ದಿದ್ದು 103 ಏನೋ ಆಗೈತಿ, 103 ಪಾಯಿಂಟ್ ಎಷ್ಟೋ ಆಗೈತಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಹೊರಟ್ವಿ. ಏನೋ ಗೋಣಿಕೊಪ್ಪಲಿಂದ ಹುಣಸೂರು 40-50 ಕಿಲೋಮೀಟರ್ಸ್ ಐತಿ. ಹುಣಸೂರಾಗಿ ಮೋಸ್ಟ್ಲಿ ಬ್ರೇಕ್ ತೊಗೊತೀವಿ. ಇವಾಗ ನಾವು ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಒಳಗೆ ಹಾಸಿ ಹೋಗ್ಬೇಕು, ಅಲ್ಲೇ ನಿಲ್ಸೋಂಗಿಲ್ಲ. ಸೊ ಅದು ದಾಟ್ತಂದ್ರೆ ಅದು ಮುಗಿತಂದ್ರೆ ನಮ್ಗೆ ಸಿಗೋದು ಹುಣಸೂರು. ಬ್ರೇಕ್ಫಾಸ್ಟಿಗೆ ನೀರು ದೋಸೆ, ಆಮೇಲೆ ಅದನ್ನು ಗ್ರೀನ್ ಪೀಸ್ ಕರಿ ಅಂತ ಫುಲ್ ಕೇರಳ ಸ್ಟೈಲ್ ಇದು ಇರ್ತದೆ ಹೋಟೆಲ್ ರೆಸ್ಟೋರೆಂಟ್. ಅದು ಅಥೆಂಟಿಕ್ ಏನೇನೋ ತಿಂದ್ವಿ. ಅಲ್ಲಿ ಬೆಳಗ್ಗೆ ಎಲ್ಲ ಫಿಶ್ ಎಲ್ಲ ತಿನ್ನತ್ತಿದ್ರು. ಮೋಸ್ಟ್ಲಿ ಕೇರಳ ಕಡೆ ಹೆಂಗೆ ತಿಂತಾರೆ ಅನ್ಸತಿ, ಪರೋಟ ಫಿಶ್, ಆಮೇಲೆ ಕಡ್ಲಿಕಾಯಿಂದ ಇದು ಕರಿ, ಕಡಲೆಕಾಯಿ ಕರಿ ಅಂತ ಅನ್ನತ್ತಿದ್ರು. ಅದೆಲ್ಲ ಅಥೆಂಟಿಕ್ ತಿಂದ್ವಿ, ಚಲೋ ಇತ್ತು. ನೀರು ದೋಸೆ ಮಾತ್ರ ಅನ್ನಾವತ್ತಿತ್ತು. ಎಲ್ಲ ನೀರು ದೋಸೆ ಸಿಗ್ತಾನೆ ಅಲ್ಲಿ ತೊಗೊಂಡೋಗ್ಬಿಡ್ತೇನೆ. ಮಸ್ತ್ ಇರ್ತೈತೆ ಆ್ಯಕ್ಚುಲಿ ನೀರು ದೋಸೆ. ಆಮೇಲೆ ಲೈಟ್ ಇರ್ತೈತಿ, ಹೊಟ್ಟಿಗೆ ಲೈಟ್ ಅನ್ನಿಸ್ತೈತಿ, ಜಾಸ್ತಿ ಆಯಿಲ್ ಗೀಲ ಏನು ಅನ್ಸಂಗಿಲ್ಲ. ಸೊ ರೂಟ್ ಹತ್ತು ಹಿಂಗೈತಿ, ಮಸ್ತ್ ಐತಿ. ಟೈಗರ್ ರಿಸರ್ವ್ ಎಂಟರ್ ಆದ್ವಿ. ನಾಗರಹೊಳೆ ಟೈಗರ್ ರಿಸರ್ವ್ ಇದು ಮೋಸ್ಟ್ಲಿ ಒಂದು 15-20 ಮ್ಯಾಲೆ ಇರಬೇಕು ಕಿಲೋಮೀಟರ್ಸ್. ಇಲ್ಲಿ ನಿಲ್ಸಂಗಿಲ್ಲ. ಆಮೇಲೆ ಎಲ್ಲ ಕಡೆ ಹಂಪ್ಸ್ ನೋಡಿ. ಫಸ್ಟ್ ಹಂಪ್ ಅಂತ ಮರ ನೋಡ್ರಿ, ಮರ ಅಂತಿಂತ ದೊಡ್ಡ ಮರ, ಎಷ್ಟೊಂದು ಮರ, ಫುಲ್ಲು ಗ್ರೀನ್. ಇಲ್ಲೇನ್ರ ಹಚ್ಚಿ ನಿಂತು ಮಳೆ ಹೊಡ್ಯಾಕತ್ತಂದ್ರೆ ಮುಗಿದ ಕತಿ. ನಿಮ್ಮ ಗಾಡಿ ನಿಂದ್ರಿಸೋದು ಕಷ್ಟ, ನಿಂದ್ರಿಸ್ಬೋದು ಬಿಡ್ರಿ. ಬಟ್ ನೀವು ರೈನ್ ಗೇರ್ಸ್ ಎಲ್ಲ ಹಾಕ್ಕೊಂಡಿಲ್ಲ ಅಂದ್ರೆ ಸುಮ್ಮನೆ ಹೊಡ್ಕೊಂಬರೋದು. ಫುಲ್ಲು ಉದ್ದ ರೋಡ್ ಐತಿ, ಒಂದೇ ರೋಡ್. ಗಾಡಿ ಅದಾವ, ಇಲ್ಲ ಅಂದ್ರೆ ಗಾಡಿ ಇದ್ದಿದ್ದಿಲ್ಲ ಅಂದ್ರೆ ಮಸ್ತ್ ಕಾಣತೈತಿ ಅದು. ಹೊತ್ತು ಇಲ್ಲಿ ಯಾಕೋ ಫಾರೆಸ್ಟ್ನವ್ರು ಬಂದು ನಿಂತಾರೆ.
ಆನೆಗಿನಿ ಬಂದಿತ್ತನಪ್ಪ. ಮೋಸ್ಟ್ಲಿ ಫಾರೆಸ್ಟ್ ಅವ್ರನ್ನ ಒಳಗೆ ಹೋಗಾರಲ್ಲೇ, ಹೇಳಕ್ಕೆ ಬರಂಗಿಲ್ಲ. ಆನೆಗಿನಿ ಬಂದಿರಬಹುದು. ಇಲ್ಲೊಂದು ಎಳ್ನೀರು ಬ್ರೇಕ್ ತೊಗೊಳ್ಳೋಣ ಅಂತ ಗಾಡಿ ನಿಲ್ಸತ್ತೇವೆ ಎಲ್ಲರೂ. ಮತ್ತು ಏನೋ ಫುಟ್ಬಾಲು ಐತಿಲ್ಲ, ಅದು ಮೈಸೂರು ಮಡಿಕೇರಿ ರೋಡ್. ಅದು ಮೋಸ್ಟ್ಲಿ ಅದು ಮಡಿಕೇರಿ ಆ ಕಡೆ, ಮೈಸೂರು ಸ್ಟ್ರೈಟ್. ಸೊ ನಾವು ಮೈಸೂರು ಸಿಟಿಗೆ ಎಂಟರ್ ಆದ್ವಿ ಇವಾಗ. ಜಸ್ಟ್ ಔಟ್ಸ್ಕರ್ಟ್ಸ್ನಾಗ ಅದೇವಿ. 26 ಕಿಲೋಮೀಟರ್ಸ್ ಐತಿ ಇಲ್ಲಿಂದ ಚಾಮುಂಡಿ ಬೆಟ್ಟ. ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಆಮೇಲೆ ಹೋಗ್ಬೇಕಂತ ಪ್ಲ್ಯಾನ್ ಐತಿ ಈಗ. ಸೊ ಇಲ್ಲೇ ಮೋಸ್ಟ್ಲಿ ರಿಂಗ್ ರೋಡ್ ಐತಿ, ರಿಂಗ್ ರೋಡಿಂದ ರೈಟ್ ತೊಗೊಂಡು ಸೀದಾ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಡೋಣ ಅಂತ. ಬಂದ್ವಿ ನೋಡಪ್ಪ, ಚಾಮುಂಡಿ ಬೆಟ್ಟದ ಪೀಕಿಗೆ ಬಂದ್ವಿ ಆಲ್ಮೋಸ್ಟ್. ಎಸ್, ಇದೆ ವ್ಯೂ ಪಾಯಿಂಟ್. ಇದು ನನ್ನ ಭಾಳ ದಿವಸದ ಕನಸು. ಏನಂದ್ರೆ ನಂಗೆ ಭಾಳ ಆಸೆ ಇತ್ತು ಬೈಕ್ ಒಂದ್ಸಲ ಚಾಮುಂಡಿ ಬೆಟ್ಟದ ಮೇಲೆ ತೊಗೊಂಡು ಬರ್ಬೇಕಂತ. ಫೈನಲಿ ಈಡೇರುತ್ತೆ. ಈ ಮಹಿಷಾಸುರ ಲಾಸ್ಟ್ ಅಂತ. ಅಯ್ಯೋ ಯಪ್ಪ, ಏನಿದು ಕ್ರೌಡು, ಸಿಕ್ಕಾಪಟ್ಟೆ ಜನ. ಲಾಂಗ್ ವೀಕೆಂಡ್, ಸಂಡೇ. ಕ್ರೌಡ್ ಭಾಳ ಐತಿ ಯಪ್ಪ, ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇಲ್ಲಿ. ಮಠ ಮಧ್ಯಾಹ್ನ, ಅದು 1 ಗಂಟೆಗೆ. ಸಂಜೆಗೆ ಏನಾಗ್ಬೋದು, ಸಂಜೆಗೆ ಬೆಳಗ್ಗೆ. ಹಬ್ಬ ಬರೀ ಕಾರ್ ತೊಗೊಂಡ್ಬಂದ್ಬಿಟ್ಟಾರ. ಶಿವನೇ ಶಂಭುಲಿಂಗ. ವ್ಯೂವೆಲ್ಲ ನೋಡಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ಅಂದರೆ ಒಂದು 5 ನಿಮಿಷ. ಈಗ ಚಾಮುಂಡಿ ಬೆಟ್ಟ ಡಿಸೆಂಡ್ ಆಗತ್ತೀವಿ. ವಾಪಸ್ ರಿಂಗ್ ರೋಡ್ ಕಡೆ ಹೋಗಿ, ರಿಂಗ್ ರೋಡ್ ಕಡೆಯಿಂದ ಮೈಸೂರು ಎಕ್ಸಿಟ್. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಗೆ ಬಂದ್ವಿ. ಈಗ ಹೋಟೆಲ್ ಹುಡ್ಕಾತೇವೆ ಊಟ ಮಾಡೋಕ್ಕೆ. ನ್ಯೂ ರೋಟಿ ಊಟ ಮಾಡಿದ್ವಿ. ಏನೋ ಐತಿ ರೆಸ್ಟೋರೆಂಟ್ ಹೆಸರು, ನ್ಯೂ ರೋಟಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಏನೋ ಐತಿ, ರೋಟಿ ಲ್ಯಾಂಡ್ ಅಂತ. ಇಲ್ಲಿ ಊಟ ಮಾಡಿದ್ವಿ. ಊಟ ಮಾಡಿ ನೆಕ್ಸ್ಟ್ ಎಕ್ಸ್ಪ್ರೆಸ್ ವೇ ಕನೆಕ್ಟ್ ಆಗ್ಬೇಕು ಈಗ. ಅಲ್ಲಣ್ಣ, ಹಿಂದೆ ನೋಡ್ಬೇಕಲ್ಲಣ್ಣ. ಅಲ್ಲ, ಹಿಂದೆ ನೋಡ್ಬೇಕಣ್ಣ, ಸಿಗ್ನಲ್ ಹಾಕಿ ಹೊಳಿಸ್ಬಿಟ್ರೆ. ಯಪ್ಪ, ಏನು ಡೇಂಜರ್ ಆಗಿ ಬಂದಪ್ಪ. ಹಿಂಗೆ ಮಾಡಿ ಹಿಂಗೆ ಲೆಫ್ಟ್ ತೊಗೊಳತ್ತಿದ್ದ. ಒಮ್ಮೆ ಇಂಡಿಕೇಟ್ರ್ ಹಾಕಿ ಲೆಫ್ಟ್ ತೊಗೊಂಬಿಟ್ಟಾನ. ಮೊದಲಿಂದ ಇಂಡಿಕೇಟ್ರ್ ಇಲ್ಲ. ಇವ್ ಹಿಂದೆ ಅದಾನ. ಸ್ವಲ್ಪ ಗಾಡಿ ಟಚ್ ಆಗಿ ಸ್ವಲ್ಪ ಬಿದ್ದ. ಸ್ವಲ್ಪ ಮುಂದೆ ಒಂಚೂರು ಒಂದು ಪಾರ್ಟ್ ಹೊಡೆದೈತಿ. ಸ್ವಲ್ಪ ಮೊದಲಿಂದ ಇಂಡಿಕೇಟ್ರ್ ಹಾಕ್ರಿಪ್ಪ. ಅವನು ಫಸ್ಟೇ ಒಮ್ಮೆ ಇಂಡಿಕೇಟ್ರ್ ಹಾಕಿ ತಿರ್ಗಿಸ್ಬಿಟ್ರೆ ಅವಂಗಾರ ಹೆಂಗೆ ಗೊತ್ತಾಗ್ಬೇಕು. ನೀವು ತಿರ್ಗ್ಸಾತಾನಂತ. ಅದು ಲಿಟ್ರಲಿ ಆಲ್ಮೋಸ್ಟ್ ಹಿಂಗೆ ಓವರ್ಟೇಕ್ ಮಾಡತ್ತಿದ್ದ. ಅವಾಗ ತಿರ್ಗ್ಸಾನ, ಬಡ್ದು ಬಿತ್ತು. ಡೇಂಜರ್ ಮಾರ. ಬೆಂಗಳೂರು, ಹುಬ್ಬಳ್ಳಿ. ಆ್ಯಕ್ಚುಲಿ ಬೆಂಗಳೂರಲ್ಲಿ ಇರೋದು. ಹಾಂ, ಈಗ ಬೆಂಗಳೂರು ಹೋಗ್ತಾ ಇರೋದು. ಓಕೆ, ಬಾಯ್. ಮಕ್ಕೋಣ ನಾವು ಹಿಂದಿನವ ಹೇಳ್ಬಿಡುತ್ತಡೆ. ಅವ ಏನಾರ ಬಿದ್ದ ಅಂದರೆ ಅಪ್ಪ ದೋಸ್ತ ಹೇಳ್ತೇನೆ. ಮಕ್ಕೊಂಡಿಲ್ಲ, ಅಡ್ಸತಾನ.
ರಾಮನಗರ ಬಂತಂದ್ರೆ ಬೆಟ್ಟ ಕಾಣಿಸೋಕೆ ಸ್ಟಾರ್ಟ್ ಆಗ್ತಾವೆ ನೋಡ್ಬೋದು. ಅನಾಹುತ ಬೆಟ್ಟ. ನಾವು ತಿಮ್ಮಪ್ಪನ ಬೆಟ್ಟಕ್ಕೆ ಬಂದಿದ್ದು, ಇಲ್ಲೇ ಬಂದಿದ್ವಿ. ಅದ್ರದ್ದು ವ್ಲಾಗ್ ಮಾಡೇನಿ, ಡ್ರೋನ್ ಎಲ್ಲ ಹಾರಿಸಿದ್ವಿ. ಯಾರು ನೋಡಿಲ್ಲ ಅಂದ್ರೆ ಹೋಗಿ ನೋಡ್ರಿ. ಇಲ್ಲೇ ಮೇಲೆ ಎಲ್ಲರ ಐ ಬಟನ್ ಹಾಕ್ತೀನಿ ನೋಡ್ರಿ. ಏನು ಡೇಂಜರ್ ಬೆಟ್ಟಪ್ಪ, ಅನಾಹುತ ಬೆಟ್ಟ. ಓ ಅಲ್ಲಿ ನೋಡ್ರಿ, ಅಲ್ಲೊಂದು ಐತಿ. ನೈಸ್, ಸೂಪರ್. ಯಾಕೋ ಪಕ್ಕ ಬೀಳ್ತಾನೆ ಅನ್ಸತೈತಿ ನೋಡ್ರಿ. ಅವ ಹೆಂಗೆ ಮುಕ್ಕಳಿ ಕಳ್ಸರ್ತೈತೆ ಒಂದು. ಆ್ಯಂಡ್ ಅವ 110 ಹೊಂಟಾನ. ಅಪಾಚಿ ABS ಇಲ್ಲ. ಯಪ್ಪ ಡೇಂಜರ್ ಬಂದಿಪ್ಪ ಅಂದ್ರೆ. ಟೀ ಕುಡಿದ್ವಿ. ಟೀ ಕುಡ್ದಿಗೆ ಮತ್ತೆ ವಾಪಸ್ ಹೊಂಟಿವಿ. 25 ಕಿಲೋಮೀಟರ್ಸ್, ಆಲ್ಮೋಸ್ಟ್ 25 ಕಿಲೋಮೀಟರ್ಸ್ ಐತೆ ನಮ್ದು. ಇದು ಏನಂದ್ರೆ ನಮ್ಮ ನೈಸ್ ರೋಡ್ ಟೋಲ್. ಅಲ್ಲಿಂದ ನಾವು ನೈಸ್ ರೋಡ್ ಮೇಲೆ ಸೀದಾ ಇದಕ್ಕೆ ಹೋಗ್ಬಿಡ್ತೇವೆ, ಯಲಹಂಕಕ್ಕೆ. ಮೇನ್ ಸಿಟಿ ಒಳಗೆ ಹೋಗಲ್ಲ. ಸಿಕ್ಕಾಪಟ್ಟಿ ಟ್ರಾಫಿಕ್ ಮರ, ಸಿಕ್ಕಾಪಟ್ಟಿ ಟ್ರಾಫಿಕ್. ಫುಲ್ ಎಕ್ಸ್ಪ್ರೆಸ್ ವೇ ತುಂಬೈತೆ ನೋಡ್ರಿ. ಇಮ್ಯಾಜಿನ್ ಮಾಡ್ಕೊರಿ, ಸಿಂಗಲ್ ರೋಡ್ ಇದ್ದಾಗ ಹೆಂಗೆ ಹೋಗ್ತಿದ್ರು ಅನ್ನೋದು ಇಮ್ಯಾಜಿನ್ ಮಾಡ್ಕೊರಿ. ಎಷ್ಟು ಒದ್ದಾಡಿರ್ಬೇಕು ಜನ ಸಿಂಗಲ್ ರೋಡ್ ಇದ್ದಾಗ. ಯಾವಾಗೋ ಆಗ್ಬೇಕಿತ್ತು ಕರೆ ಅಂದ್ರೆ ಎಕ್ಸ್ಪ್ರೆಸ್ ವೇ. ಯಪ್ಪ ಫುಲ್ಲು ಜಾಮ್ ಪ್ಯಾಕೆಟ್ ಹೊಂಟೈತಿ ಟ್ರಾಫಿಕ್. ಇದು ಎಕ್ಸ್ಪ್ರೆಸ್ ವೇ. ಡೋರ್ ಯು ಟ್ರಾಫಿಕ್ ನೋಡ್ರಪ್ಪ. ಓ ವಾವ್, ನೈಸ್ ಟ್ರಾಫಿಕ್. ಅವನ ಹೆಂಗೆ ಹೋಗ್ಬೇಕು ನೀನು? ಹಂಗೆ ಮುಂದೆ ಹೋಗ್ಬೇಕಲ್ಲ. ಅದ ಇಲ್ಲ, ನಾನು ಇದಕ್ಕೆ ಹೋಗ್ಬೇಕು, ಜಾಲಹಳ್ಳಿ. ನಮ್ಮ ಕಬಿನಿ ಕೂರ್ಗ್ ಸೀರೀಸ್ ಇಲ್ಲಿಗೆ ಎಂಡ್ ಆಕೈತಿ. ನಾ ಇನ್ನೇನು ಮನೆಗೆ ಬಂತು. ಇನ್ನೊಂದು 20-30 ಕಿಲೋಮೀಟರ್ಸ್ ಅಂದ್ರೆ ಮನೆಗೆ ಬರ್ತೈತಿ. ನಾನು ಅಲ್ಲಿಂದ ಒಳಗೆ ಹೋಗ್ಬಿಡ್ತೀನಿ. ನೆಕ್ಸ್ಟ್ ಸೀರೀಸ್ ನೆಕ್ಸ್ಟ್ ವ್ಲಾಗ್ನಾಗ ಮತ್ತೆ ಸಿಗೋಣಂತೆ. ಮಳೆ ಮಾಡೋ, ನೀವು ನೋಡ್ದಂಗೆ ಸಿಕ್ಕಾಪಟ್ಟಿ ಮಳೆ ಮಾಡಾಕೈತಿ. ಎಲ್ಲರ ಕಡೆ ಸೈಡ್ ನಿಲ್ಲಿಸಿ ಗೊಬ್ಬರ ಎಲ್ಲ ತೆಗೆದು ಒಳಗಿಟ್ಟು ಜಾಕೆಟ್ ಎಲ್ಲ ಹಾಕೊಂಡ್ಬಿಡ್ತೀನಿ ಅಂತ. ನೀವು ಮತ್ತೆ ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣಂತೆ. ಬಾಯ್.